ತೀವ್ರ ಕುತೂಹಲ ಕೆರಳಿಸಿದ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಇದೀಗ ಬರ್ತಾ ಇದೆ. ನೋಡ್ತಾ ಇದ್ದೀವಿ, ಈಗ ಆರಂಭದಲ್ಲಿ ಅಂಚೆ ಮತಗಳಲ್ಲಿ ಎನ್ಡಿಎ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಜೊತೆಗೆ ಮಹಾಗಠಬಂಧನ್ ಕೂಡ ತನ್ನದೇ ಆದ ರೀತಿಯಲ್ಲಿ ಒಂದು ಇದಕ್ಕೆ ಪೈಪೋಟಿಯನ್ನ ನೀಡುವ ನಿಟ್ಟಿನಲ್ಲಿ ಸಾಗ್ತಾ ಇದೆ. ನೋಡ್ತಾ ಇದೀವಿ, ಈಗಾಗಲೇ 111 ಸ್ಥಾನಗಳಲ್ಲಿ ಎನ್ಡಿಎ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಜೊತೆಗೆ ಮಹಾಗಠಬಂಧನ್ ಕೂಡ 87 ಸ್ಥಾನಗಳನ್ನ ಕಾಯ್ದುಕೊಂಡಿದೆ. ಜೊತೆಗೆ ಇದು ಕ್ಷಣಕ್ಕೂ ಈ ಮುನ್ನಡೆಯ ಸಂಖ್ಯೆಯ ಸ್ಥಾನಗಳಲ್ಲಿ ಏರಿಕೆ ಆಗ್ತಾ ಇರುವಂತದ್ದು. ಇದೀಗ ನೋಡ್ತಾ ಇದೀವಿ, 111 ಸ್ಥಾನಗಳಲ್ಲಿ ಎನ್ಡಿಎ ಆದ್ರೆ ಮಹಾಗಠಬಂಧನ್ ಅತ್ಯಧಿಕವಾಗಿ 91 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಜೊತೆಗೆ ಅದರಂತೆ ಜನಸುರಾಜ್ ಪಕ್ಷವು ಸಹ 3 ಸ್ಥಾನಗಳಲ್ಲಿ ತನ್ನ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಜೊತೆಗೆ ಇತರೆ 1 ಸ್ಥಾನಗಳಲ್ಲಿ ಬಿಹಾರದ ಚುನಾವಣೆಯಲ್ಲಿ ಆರಂಭಿಕ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ನೋಡ್ತಾ ಇದೀವಿ, ಬೆಳಗ್ಗೆ 8 ಗಂಟೆಯಿಂದಲೂ ಸಹ ಚುನಾವಣಾ ಫಲಿತಾಂಶದ ಒಂದು ಅಬ್ಬರವನ್ನ ನೋಡ್ತಾ ಇದೀವಿ. ಬಿಹಾರದಲ್ಲಿ ಯಾವ ರೀತಿಯಾಗಿದೆ, ಒಂದು ಕಡೆ ಈಗಾಗಲೇ ನಿತೀಶ್ ಕುಮಾರ್ ಸಂಪುಟದ 10 ಸಚಿವರು ತಮ್ಮ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 91 ಸ್ಥಾನಗಳಲ್ಲಿ ಈಗಾಗಲೇ ಮಹಾಗಠಬಂಧನ್ ತನ್ನ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಜೊತೆಗೆ ಎನ್ಡಿಎ ಸಹ ಚುನಾವಣಾ ಸಮೀಕ್ಷೆ ಅಂದ್ರೆ ಚುನಾವಣೋತ್ತರ ಸಮೀಕ್ಷೆಗಳು ಯಾವ ರೀತಿಯಾಗಿ ಭವಿಷ್ಯ ನುಡಿದಿವಲ್ಲ ಅದೇ ರೀತಿಯಾಗಿ ತನ್ನದೇ ಆದ ಒಂದು ನಾಗಾಲೋಟವನ್ನ ಮುನ್ನಡೆಯಲ್ಲಿ ಕಾಯ್ದುಕೊಳ್ತಾ ಇದೆ ಅಂತಾನೆ ಹೇಳ್ಬಹುದಾಗಿದೆ. ಈಗಾಗಲೇ ತೇಜಸ್ವಿ ಯಾದವ್ ರಾಘೋಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಆರ್ಜೆಡಿ ಅಭ್ಯರ್ಥಿ ತೇಜಸ್ವಿ ಯಾದವ್ ತಮ್ಮದೇ ಆದ ರೀತಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಜೊತೆಗೆ ಮಹುವಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಜೆಜೆಪಿ ಅಭ್ಯರ್ಥಿ ಅಂದ್ರೆ ಲಾಲು ಪುತ್ರ ತೇಜ್ ಪ್ರತಾಪ್ ಯಾದವ್ ಅವರು ಸಹ ತಮ್ಮದೇ ಆದ ರೀತಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಜೊತೆಗೆ ಅಲಿನಗರ್ ಕ್ಷೇತ್ರದಿಂದ ಗಾಯಕಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮೈಥಿಲಿ ಠಾಕೂರ್ ಕೂಡ ಅವರು ಈ ಚುನಾವಣೆ ಅಥವಾ ಈ ಒಂದು ಫಲಿತಾಂಶದಲ್ಲಿ ತಮ್ಮ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಜೊತೆಗೆ ಹೀಗೆ ಬಿಹಾರದಲ್ಲಿ ಒಟ್ಟಿನಲ್ಲಿ ಸದ್ಯದ ಟ್ರೆಂಡ್ ನೋಡಿದಾಗ ಆರಂಭಿಕ ಮುನ್ನಡೆಯನ್ನ ಎನ್ಡಿಎ ಕಾಯ್ದುಕೊಂಡಿರುವಂತದ್ದು. ಒಟ್ಟಿನಲ್ಲಿ ಮ್ಯಾಜಿಕ್ ನಂಬರ್ 122ರನ್ನ ದಾಟುವಲ್ಲಿ ಎನ್ಡಿಎ ಇದೀಗ ದಾಪುಗಾಲನ್ನ ಹಾಕ್ತಾ ಇದೆ. ಆದ್ರೆ ಇವು ಕೇವಲ ಮುನ್ನಡೆ ಸ್ಥಾನಗಳಾಗಿವೆ. ಯಾಕಂದ್ರೆ ನೋಡ್ತಾ ಇರಬಹುದು, ಯಾವಾಗ ಬಿಹಾರ ಚುನಾವಣೆ ಫಲಿತಾಂಶ ಬರ್ತಾ ಇದೆ ಈ ಸಂದರ್ಭದಲ್ಲಿ ಬಿಜೆಪಿಯು ಒಂದು ತನ್ನದೇ ಆದ ರೀತಿಯಲ್ಲಿ ಒಂದು ಸ್ಟ್ರಾಟಜಿಯನ್ನ ರೂಪಿಸಿಕೊಂಡಿದೆ. ಯಾವುದೇ ಕಾರಣಕ್ಕೂ ವಿಜಯೋತ್ಸವನ್ನ ಆಚರಣೆ ಮಾಡಬಾರ್ದು. ವಿಜಯೋತ್ಸವ ಆಚರಣೆ ಅಂದ್ರೆ ದೆಹಲಿ ಸ್ಫೋಟವಾಗಿದೆ, ಆ ಕಾರಣಕ್ಕೆ ನಾವು ವಿಜಯೋತ್ಸವನ್ನ ಆಚರಣೆ ಮಾಡಬಾರ್ದು ಎಂಬ ಲೆಕ್ಕಾಚಾರದಲ್ಲಿ ಎನ್ಡಿಎ ಇದೀಗಾಗಲೇ ತನ್ನ ನಿರ್ಧಾರವನ್ನ ಪ್ರಕಟಿಸಿರುವಂತದ್ದು. ಬಿಹಾರದ 15 ಕ್ಷೇತ್ರಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಜೊತೆಗೆ ಬಿಜೆಪಿಯು ಸಹ ಈಗಾಗಲೇ ತನ್ನದೇ ಆದ ರೀತಿಯಲ್ಲಿ ಒಂದು ಫೈಟ್ ಅನ್ನ ನೀಡ್ತಾ ಇದೆ. ಅಲ್ಲದೆ ಜೆಡಿಯು ಸಹ ನಾವು ಯಾರಿಗೂ ಕಡಿಮೆ ಇಲ್ಲ ಲೆಕ್ಕಾಚಾರದಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡೋ ಲೆಕ್ಕಾಚಾರದಲ್ಲಿ ಜೆಡಿಯು ಸಹ ತನ್ನದೇ ಆದ ಸ್ಥಾನಗಳನ್ನ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಈಗಾಗಲೇ 120 ಸ್ಥಾನಗಳಲ್ಲಿ ಎನ್ಡಿಎ ತನ್ನ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಲಕ್ಕೀಸರಾಯ್ ಕ್ಷೇತ್ರದಲ್ಲಿ ಡಿಸಿಎಂ ವಿಜಯ್ ಕುಮಾರ್ ಸಿನ್ಹಾ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಜೊತೆಗೆ ಜೆಡಿಯು ಸಹ 42 ಕ್ಷೇತ್ರಗಳಲ್ಲಿ ಈಗಾಗಲೇ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದೆ. ಯಾಕಂದ್ರೆ ಆರಂಭದಿಂದಲೂ ನೋಡ್ತಾ ಇದೀವಿ, ಚುನಾವಣಾ ಟ್ರೆಂಡ್ ಫಲಿತಾಂಶದ ಟ್ರೆಂಡ್ ಅನ್ನು ನೋಡಿದಾಗ ಜೆಡಿಯು ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದೆ. ಜೊತೆಗೆ ಎನ್ಡಿಎ ಮಿತ್ರ ಪಕ್ಷ ಎಲ್ಜೆಪಿಯು ತನ್ನ 10 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದೆ. 95 ಸ್ಥಾನಗಳಲ್ಲಿ ಈಗಾಗಲೇ ಮಹಾಗಠಬಂಧನ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆ ಬಿಹಾರ ಚುನಾವಣೆ ನೋಡಿದಾಗ, ಬಿಹಾರದ ಹಿಂದಿನ ಚುನಾವಣಾ ಫಲಿತಾಂಶಗಳನ್ನು ನೋಡಿದಾಗ ಬಿಹಾರದಲ್ಲಿ ಈಗಾಗಲೇ ನಿತೀಶ್ ಕುಮಾರ್ ಅವರಿಗೆ ಆಡಳಿತ ವಿರೋಧಿ ಅಲೆಯ ಬಿಸಿ ತಟ್ಟಿದೆ. ಆದ್ರೆ ಯಾವ ಸಂದರ್ಭದಲ್ಲಿ ಬಿಹಾರದಲ್ಲಿ ಮತ ಪ್ರಮಾಣ ಶೇಕಡಾ ಪ್ರಮಾಣದಲ್ಲಿ ಮತ ಪ್ರಮಾಣ ಜಾಸ್ತಿ ಆಗುತ್ತೋ ಆ ಸಂದರ್ಭದಲ್ಲಿ ಅವರಿಗೆ ಅಲ್ಟಿಮೇಟ್ಲಿ ಆಡಳಿತ ವಿರೋಧಿ ಅಲೆಯ ಬಿಸಿ ತಟ್ಟಿ ಅವರಿಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಅನ್ನೋದು, ಅಂದ್ರೆ ಆಡಳಿತ ವಿರೋಧಿ ಅಲೆ ಮೇಲ್ಗೈಯನ್ನ ಸಾಧಿಸುತ್ತದೆ ಅನ್ನೋದು ಬಿಹಾರದ ವಿಧಾನಸಭಾ ಚುನಾವಣೆಯ ಇತಿಹಾಸವನ್ನ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ಈ ಬಾರಿಯೂ ಸಹ ನಿತೀಶ್ ಕುಮಾರ್ ಅವರಿಗೆ ಆಡಳಿತ ವಿರೋಧಿ ಅಲೆ ತಟ್ಟಿತ್ತು. ಆದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ ನಿತೀಶ್ ಕುಮಾರ್ ಅವರು ಮತ್ತೆ ಯಾವ ಸ್ಥಾನದಲ್ಲಿ ಉಳಿದುಕೊಳ್ಳಲಿದ್ದಾರೆ. ಯಾಕಂದ್ರೆ ಈಗಾಗಲೇ ಮತ್ತೊಂದು ಬಾರಿ ಸಿಎಂ ಆಗುವ ಕನಸನ್ನ ನಿತೀಶ್ ಕುಮಾರ್ ಅವರು ಕಾಣ್ತಾ ಇದ್ದಾರೆ. ಜೊತೆಗೆ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗುವ ಒಂದು ಆಸೆಯನ್ನ ತೇಜಸ್ವಿ ಯಾದವ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಅವರು ಹೇಳಿರುವಂತ ತೇಜಸ್ವಿ ಯಾದವ್ ಅವರು ಬಿಜೆಪಿ ವಿರುದ್ಧ ಎನ್ಡಿಎ ವಿರುದ್ಧ ಗಂಭೀರ ಆರೋಪವನ್ನು ಸಹ ಮಾಡಿದ್ದಾರೆ. ಯಾಕಂದ್ರೆ ಚುನಾವಣಾ ಫಲಿತಾಂಶದಲ್ಲೂ ಬಿಜೆಪಿ ಅಕ್ರಮವನ್ನು ಎಸಗಲು ಮುಂದಾಗಿದೆ, ಎನ್ಡಿಎ ಮುಂದಾಗಿದೆ ಅನ್ನೋ ಗಂಭೀರ ಆರೋಪವನ್ನು ಮಾಡಿದ್ರು. ಎನ್ಡಿಎ ಗೆದ್ದ ಕ್ಷೇತ್ರಗಳ ಹೆಸರನ್ನ ಮೊದಲು ಘೋಷಣೆ ಮಾಡಬೇಕು, ನಂತರದ ಸ್ಥಾನದಲ್ಲಿ ಮಹಾಗಠಬಂಧನದ ಕ್ಷೇತ್ರಗಳ ಘೋಷಣೆ ಮಾಡಬೇಕು ಎಂಬ ಮಾತನ್ನ ಎನ್ಡಿಎ ದಿಲ್ಲಿ ನಾಯಕರು ಅಲ್ಲಿನ ಚುನಾವಣಾ ಅಧಿಕಾರಿಗಳಿಗೆ ಅಥವಾ ಅಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಫೋನ್ ಕರೆ ಮಾಡುವ ಮೂಲಕ ಒಂದು ಒತ್ತಡವನ್ನ ಹೇರ್ತಾ ಇದ್ದಾರೆ ಅನ್ನೋ ಒಂದು ಸ್ಫೋಟಕವಾದ ಆರೋಪವನ್ನ ತೇಜಸ್ವಿ ಯಾದವ್ ಅವರು ನಿನ್ನೆ ಅಷ್ಟೇ ಮಾಡಿದ್ರು. ಆದ್ರೆ ಇದೀಗ ಎಲ್ಲವೂ ಬದಲಾಗ್ತಾ ಇದೆ. ಮಹಾಗಠಬಂಧನ್ ಕೂಡ 98 ಸ್ಥಾನಗಳಲ್ಲಿ ಸದ್ಯದ ಟ್ರೆಂಡ್ ನಲ್ಲಿ ನೋಡಿದಾಗ 98 ಸ್ಥಾನಗಳಲ್ಲಿ ಮಹಾಗಠಬಂಧನದ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಒಟ್ಟಲ್ಲಿ ನೋಡಿದಾಗ ಈ ಸದ್ಯದ ಬಿಹಾರ ಟ್ರೆಂಡ್ ಇನ್ನು ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇದೆ. ಹಾವು ಏನಿ ಆಟ ಅಂತೀವಲ್ಲ ಆ ರೀತಿಯಾಗಿ
ಬಿಹಾರದ ವಿಧಾನಸಭಾ ಚುನಾವಣೆಯ ಮತ ಫಲಿತಾಂಶದಲ್ಲಿ ನೋಡಿದಾಗ ಹಾವು ಏಣಿ ಆಟದಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಕ್ಷಣಕ್ಕೂ ಏರುಪೇರು ಆಗ್ತಾ ಇದೆ ಸಂಖ್ಯಾಬಲದಲ್ಲಿ, ಸ್ಥಾನಗಳಲ್ಲಿ. ಸೊ ಒಟ್ನಲ್ಲಿ ನೋಡಿದಾಗ ಬಿಹಾರದಲ್ಲಿ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳಿವೆ. ಒಂದ್ ಕಡೆ ರಾಘೋಪುರ, ಇನ್ನೊಂದ್ ಕಡೆ ಅಲಿನಗರ, ಮತ್ತೊಂದ್ ಕಡೆ ಮಹುವಾ, ಜೊತೆಗೆ ಲಖೀಸರಾಯ್, ತಾರಾಪುರ್, ಈ ಕ್ಷೇತ್ರಗಳಿದಾವಲ್ಲ ಬಿಹಾರದ ಈ ಸದ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳು. ಬಿಹಾರದ ಡಿಸಿಎಂ ಇಬ್ರು ಜನ, ಬಿಹಾರ ಡಿಸಿಎಂ ಜೊತೆಗೆ ಸಿಎಂ ಅಭ್ಯರ್ಥಿ ಲಾಲು ಪುತ್ರಗಳು ಇಬ್ರು, ಲಾಲು ಪ್ರಸಾದ್ ಯಾದವ್ ಅವರ ಪುತ್ರರು ಸಹ ಈ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಸೊ ಒಟ್ಟಿನಲ್ಲಿ ಬಿಹಾರ ಚುನಾವಣೆ ನೋಡಿದಾಗ ಕ್ಷಣಕ್ಕೂ ಟ್ರೆಂಡ್ ಬದಲಾಗ್ತಾ ಇದೆ. ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾದ ಟ್ರೆಂಡ್ ಇರಲಿದೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಕ್ಷಣದ ಮಾಹಿತಿಯನ್ನ ಇಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.